ತುಮಕೂರಲ್ಲಿ ನವಿಲುಗಳ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತ ನವಿಲುಗಳ ಶವ ಪರೀಕ್ಷೆಯಲ್ಲಿ H5N1 ಸೋಂಕು ದೃಢಪಟ್ಟಿದೆ. ಅಂದ್ರೆ ಹಕ್ಕಿ ಜ್ವರ ದೃಢಪಟ್ಟಿದೆ. ಮೃತಪಟ್ಟಂತ ನವಿಲುಗಳ ಶವ ಪರೀಕ್ಷೆ ಮಾಡಿದಾಗ H5N1 ಸೋಂಕು ಇರೋದು ಪತ್ತೆಯಾಗಿದೆ. ತುಮಕೂರು ತಾಲೂಕಿನ ಹಳ್ಳಿಗಳಲ್ಲಿ ಚಿಕನ್ ತಿನ್ನುವವರು ಎಚ್ಚರ ವಹಿಸಬೇಕು. ಯಾಕಂದ್ರೆ ಚೆನ್ನಾಗಿ ತೊಳೆದು ಬೇಯಿಸಿ ಚಿಕನ್ ತಿಂದಿದ್ರೆ ಡೇಂಜರ್. ನವಿಲುಗಳಿಗೆ H5N1 ಸೋಂಕು ಪತ್ತೆ ಹಿನ್ನೆಲೆ ಎಚ್ಚರಿಕೆ ಕೊಟ್ಟಂತ ಜಿಲ್ಲಾಡಳಿತ. ತುಮಕೂರು ತಾಲೂಕಿನ ಕೋಳಿಹಳ್ಳಿ ಸುತ್ತಮುತ್ತ ನವಿಲುಗಳು ಮೃತಪಟ್ಟಿದ್ವು. ರಾಷ್ಟ್ರ ಪಕ್ಷಿ ನವಿಲುಗಳ ಸಾವಿಗೆ ಹಕ್ಕಿ ಜ್ವರವೇ ಕಾರಣ ಅನ್ನೋದು ಈಗ ದೃಢಪಟ್ಟಿದೆ. ಭೋಪಾಲ್ ಲ್ಯಾಬ್ನಿಂದ ಬಂದ ವರದಿಯಲ್ಲಿ H5N1 ವೈರಸ್ ಪತ್ತೆಯಾಗಿದೆ. ಕಳೆದ ತಿಂಗಳು ಸಂಭವಿಸಿದಂತ ನವಿಲುಗಳ ಸರಣಿ ಸಾವಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಹಕ್ಕಿ ಜ್ವರದಿಂದಾನೇ ನವಿಲುಗಳು ಸಾವನ್ನಪ್ಪಿವೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ತುಮಕೂರು ಭಾಗದಲ್ಲಿ ಇರುವಂತವರು ಚಿಕನ್ ತೆಗೆದುಕೊಂಡ್ರಿ ಅಂದ್ರೂ ಕೂಡ ಚೆನ್ನಾಗಿ ತೊಳೆದು ಚೆನ್ನಾಗಿ ಬೇಯಿಸಿ ತಿಂದಿಲ್ಲ ಅಂತ ಅಂದ್ರೆ ನಿಮಗೂ ಕೂಡ ಹಕ್ಕಿ ಜ್ವರ ಸೋಂಕು ಏನಿದೆ ಅದು ತಗುಲುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ತುಮಕೂರು ಜಿಲ್ಲಾಡಳಿತ ಈಗ ಎಚ್ಚರಿಕೆ ಕೊಟ್ಟಿದೆ. ಇನ್ನು H5N1 ಸೋಂಕು ದೃಢಪಟ್ಟ ಹಿನ್ನೆಲೆ ಪಶುಸಂಗೋಪನಾ ಇಲಾಖೆ ಕೂಡ ಅಲರ್ಟ್ ಆಗಿದೆ. ನವಿಲುಗಳ ಕಳೇಬರ ಪತ್ತೆಯಾದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಗಾ ವಹಿಸ್ತಾ ಇದ್ದಾರೆ. ಕೋಳಿ ಸಾಕಾಣಿಕೆ ಕೇಂದ್ರಗಳ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಅಧಿಕಾರಿಗಳು. ಸೋಂಕು ಹರಡದಂತೆ ಹಳ್ಳಿಗಳಲ್ಲಿ ಡಿಸ್ಇನ್ಫೆಕ್ಟೆಡ್ ಸ್ಪ್ರೇಯನ್ನ ಸೂಚನೆ ಕೊಟ್ಟಿದ್ದಾರೆ, ಸ್ಪ್ರೇ ಮಾಡೋದಕ್ಕೆ ಅಂತ. ಇನ್ನು ಮೃತ ಪಕ್ಷಿಗಳ ಜೊತೆ ಸಂಪರ್ಕ ಇಲ್ಲದ ಕಾರಣ ಆತಂಕ ಇಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳನ್ನ ಸಾಯಿಸುವ ಪ್ರಮೇಯ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಜಿಲ್ಲೆ ತುಮಕೂರು ತಾಲೂಕು ಊಡಿಗೆರೆ ಹೋಬಳಿ ಕೋಳಿಹಳ್ಳಿ ಗ್ರಾಮದಲ್ಲಿ ಏಪ್ರಿಲ್ 16ನೇ ತಾರೀಕು ಒಂದು ಸುಮಾರು 40 ನವಿಲು ಡೆತ್ ಆಗಿದೆ. ಅದನ್ನು ನಾವು ಸ್ಯಾಂಪಲ್ಸನ್ನು ಕಳಿಸಿದ್ದೀವಿ. ಈಗ H5N1 ಏವಿಯನ್ ಇನ್ಫ್ಲೂಯೆನ್ಸಾ ಕನ್ಫರ್ಮೇಷನ್ ಆಗಿದೆ. ನಿನ್ನೆ ನಮಗೆ ರಿಪೋರ್ಟ್ ಆಗಿದೆ. ಸೊ ಇನ್ನೂ ಒಂದು 5 ಸರೌಂಡಿಂಗ್ ವಿಲೇಜಸನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಕಳ್ಳಹಳ್ಳಿ, ಕೋಳಿಹಳ್ಳಿ, ಬೈರ್ಸಂದ್ರ, ಬೊಮ್ಮನಹಳ್ಳಿ ಮತ್ತು ಹುಳ್ಳೇನಹಳ್ಳಿ. ಇದು ಗೂಳೂರು ಹೋಬಳಿ ಮತ್ತು ಊಡಿಗೆರೆ ಹೋಬಳಿಯಲ್ಲಿ ಬರುತ್ತದೆ. ಇಲ್ಲಿ ಸುಮಾರು 31 ಕೋಳಿ ಅಂಗಡಿಗಳು ಇದ್ದಾವೆ ಮತ್ತು 10 ಪೋಲ್ಟ್ರಿ ಫಾರ್ಮ್ಸ್ ಇದ್ದಾವೆ. ಈಗಾಗಲೇ ಜಿಲ್ಲಾಡಳಿತದಿಂದ RRT ಟೀಮ್ಸ್, ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ಸನ್ನು ನಾವು ಫಾರ್ಮ್ ಮಾಡಿದ್ದೀವಿ ಮತ್ತು ನಿನ್ನೆಯಿಂದ ಅವರು ಸರ್ವೇಲೆನ್ಸನ್ನು ಮಾಡ್ತಿದ್ದಾರೆ. ಈ ಒಂದು ಹಳ್ಳಿಯಲ್ಲಿ 0 to 10 ಕಿಲೋಮೀಟರ್ಸ್ ರೇಡಿಯಸಲ್ಲಿ ಪ್ರತಿಯೊಂದು ಮನೆ ಮತ್ತು ಫಾರ್ಮ್ಸನ್ನು ಸರ್ವೇಲೆನ್ಸ್ ಮಾಡಿ ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯೋಗೇಶ್. ನವಿಲುಗಳಲ್ಲಿ H5N1 ಅಂದ್ರೆ ಹಕ್ಕಿ ಜ್ವರ ದೃಢಪಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಇದೆಲ್ಲದನ್ನು ತಡೆಗಟ್ಟೋದಕ್ಕೆ ಏನ್ ಕ್ರಮ ವಹಿಸಲಾಗ್ತಾ ಇದೆ, ಏನ್ ಸೂಚನೆ ಕೊಟ್ಟಿದೆ ಜಿಲ್ಲಾಡಳಿತ? ಈಗಾಗಲೇ ಕಳೆದ ವಾರದ ಹಿಂದೆ ಈ ಒಂದು ಪ್ರಕರಣ ದಾಖಲಾಗಿತ್ತು. ಈ ಒಂದು FSL ಗೆ ವರದಿ ಕಳಿಸ ನಂತರ H1 ಏನದು ಅಕ್ಕಿ ಜ್ವರ ಅನ್ನೋದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನ ಜಿಲ್ಲಾಡಳಿತ ದಿಢೀರ್ ಇವತ್ತು ಮೀಟಿಂಗ್ ಅನ್ನ ಕರೆದಿತ್ತು. ಎಲ್ಲಾ ಇಲಾಖೆಗಳು ಅಂದ್ರೆ ತುಮಕೂರು ಜಿಲ್ಲೆ ಸೇರಿದಂತೆ ತುಮಕೂರು ನಗರ ಆ ಭಾಗದಲ್ಲಿ ಒಂದು ಅಧಿಕಾರಿಗಳನ್ನ ಸಭೆ ಕರೆದು ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿತ್ತು. ಯಾಕಂದ್ರೆ ಈಗಾಗಲೇ ಇವತ್ತು ಕೂಡ ಬೊಮ್ಮನಹಳ್ಳಿಯಲ್ಲಿ 30ಕ್ಕೂ ಹೆಚ್ಚು ಕೋಳಿಗಳು ಒಂದು ಪೌಲ್ಟ್ರಿ ಫಾರಂ ಅಲ್ಲಿ ಮೃತಪಟ್ಟಿದ್ದು ಅನ್ನೋದು ಗೊತ್ತಾಗಿದೆ. ಆ ಒಂದು ಸ್ಯಾಂಪಲ್ ನ ಕೂಡ ಈಗ ವರದಿಗೆ ಕಳಿಸಲಾಗಿದೆ. ಅದು ಇನ್ನು 2 ದಿನದಲ್ಲಿ ಬರುತ್ತೆ. ಅದಾದ್ಮೇಲೆ ಅಲ್ಲಿ ಅಕ್ಕಿ ಜ್ವರ ಬಂದಿತ್ತು ಅನ್ನೋದು ಗೊತ್ತಾಗುತ್ತೆ. ಈಗ ಈ ಪ್ರಕರಣದಿಂದಾಗಿ ಸುಮಾರು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನಿತ್ತು ಆ 10 ಕಿಲೋಮೀಟರ್ ವ್ಯಾಪ್ತಿ ಪೂರ್ತಿಯಾಗಿ ಎಲ್ಲಾ ಕೋಳಿ ಅಂಗಡಿಗಳು ಮತ್ತೆ ಜನರಿಗೆ ಈಗಾಗಲೇ ಜಾಗೃತಿ ಮೂಡೋ ಕೆಲಸವನ್ನ ಜಿಲ್ಲಾಡಳಿತ ಮಾಡ್ತಾ ಇದೆ. ಯಾಕಂದ್ರೆ ಅಕ್ಕಿ ಜ್ವರ ಬಂದ್ರೆ ಹಿನ್ನೆಲೆಯಲ್ಲಿ ಸಾಕಷ್ಟು ನಿಗಾ ವಹಿಸಬೇಕು. ಇದು ಈ ಸದ್ಯಕ್ಕೆ ಮಾನವನಿಗೆ ಬರ್ತಾ ಇಲ್ಲ. ಹಾಗಾಗಿ ಎಲ್ಲಿ ಮೃತಪಟ್ಟಿದ್ದು ಆ ಸರೌಂಡಲ್ ಅಲ್ಲಿ ಈಗಾಗಲೇ ವರದಿಗಳನ್ನ ತರಿಸ್ಕೊಳ್ಳುತ್ತಾ ಇದೆ. ಕಳೆದ ವಾರ ಈ ನವಿಲುಗಳು ಸತ್ತ ಆದಕ್ಕೆ ಮಾರನೇ ದಿನ
ಏನು ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ 30ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಅಧಿಕಾರಿಗಳನ್ನ ಟೆಸ್ಟ್ ಮಾಡಲಾಗಿತ್ತು. ಅವರಲ್ಲಿ ಇಬ್ಬರಿಗೆ ತಲೆನೋವು ಮತ್ತೆ ಶೀತ ಕಾಣಿಸ್ಕೊಂಡಿತ್ತು. ಅವರನ್ನ ಚಿಕಿತ್ಸೆ ಕೊಡಿಸಿದ್ರೆ ಅವರು ಕೂಡ ಗುಣಮುಖರಾಗಿದ್ದಾರೆ. ಈಗ ಸದ್ಯ ಆತಂಕ ಪಡುವಂತ ಇದಿಲ್ಲ ಅಂತ ಹೇಳಿದ್ರೆ ಜನರು ಈ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರ್ಬೇಕು. ಮತ್ತೆ ಏನು ಸಣ್ಣ ಪುಟ್ಟ ಅಕ್ಕಿಯ ಸಾಕು ಪ್ರಾಣಿಗಳು ಏನು ಮೃತಪಟ್ಟರೆ ತಕ್ಷಣ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತರಬೇಕು. ಇದರಿಂದ ಇದನ್ನ ತಡೆಗಟ್ಟೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದು ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಇವತ್ತು ತುಮಕೂರಿನ ಡಿಸಿ ಶುಭಾ ಕನ್ಯಾ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ಕೂಡ ನಡೆದಿದೆ. ಸೌಖ್ಯ. ಥ್ಯಾಂಕ್ ಯು ಯೋಗೇಶ್ ಮಾಹಿತಿಗೆ.